ಜಯನಗರ 4th ಬ್ಲಾಕ್ ಸ್ಟ್ರೀಟ್ ಶಾಪಿಂಗ್ ಹಾಲ್. ವಾವ್. ಸೊ ಈ ತರ ಸ್ಲಿಪ್ ಆನ್ಸ್ ಹಾಕೊಂಡು ನೋಡಿದ್ರೆ ಕಾಲು ಎಳೆತ, ಕಾಲು ನೋವು ಎಲ್ಲ ತುಂಬಾ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡು ಇನ್ನೊಂದಿತ್ತು ರೀ, ಬಿಚ್ಚಕ್ಕೆ ಆಗ್ತಿಲ್ಲ, ಬಿಚ್ಕೊಳಪ್ಪ, ಅರ್ಧೆ ಬಿಟ್ಟು ಹೇಗಿದ್ರು ಇವಾಗ ಫೋಲ್ಡ್ ಮಾಡಿ ಇಡಿದ್ದೇನೆ. ನೀವು ಆರಾಮಾಗಿ ಈ ಒಂದು ಸ್ಪ್ರಿಂಗ್ ಬ್ಯಾಗ್ ಅಲ್ಲಿ ಸೊ ಇದೆರಡು ಬಂದು ಒಂದು ಪ್ಯಾಕ್ ಆಫ್ 2 ತರ ಆಯ್ತು, ಲೈಕ್ ಕಂಬೈನ್ ಆಗಿ ಇರುವಂತ ಒಂದು ಸೆಟ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್, ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರ ಜೊತೆ ನನ್ನ ಜಯನಗರ್ 4th ಬ್ಲಾಕ್ ಸ್ಟ್ರೀಟ್ ಶಾಪಿಂಗ್ ಹಾಲ್ ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಎಷ್ಟು ಉದ್ದ ಇದೆ ಅಲ್ವಾ? ಯೂಶುವಲಿ ನಾನು ಮೀಶೋ ಹಾಲ್ಸ್, ಅಮೆಝಾನ್ ಹಾಲ್ ಮತ್ತೆ ಮಿಂತ್ರಾ ಹಾಲ್ಸ್ ಎಲ್ಲ ತುಂಬಾ ಜಾಸ್ತಿ ಮಾಡಿದ್ದೀನಿ. ಬಟ್ ಸೊ ಫಸ್ಟ್ ಟೈಮ್ ಜಯನಗರ್ 4th ಬ್ಲಾಕ್ ಸ್ಟ್ರೀಟ್ ಶಾಪಿಂಗ್ ಹಾಲ್ ಇನ್ ಕನ್ನಡ ನಿಮ್ಮೆಲ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಐ ಆಮ್ ಶೋರ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಸೊ ನೀವೇನಾದ್ರೂ ನನ್ನ ಜಯನಗರ 4th ಬ್ಲಾಕ್ ಶಾಪಿಂಗ್ ಬ್ಲಾಗ್ ನ ನೋಡಿಲ್ಲ ಅಂದ್ರೆ ತಕ್ಷಣ ಹೋಗಿ ನೋಡಿ. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ನನಗೆ ಹಾಗೂ ಲಕ್ಷಗೆ ಇಬ್ರಿಗೂ ಅದ್ರದ್ದು ಕ್ರೆಡಿಟ್ಸ್ ಹೋಗಿದೆ, ಬಿಕಾಸ್ ಅವರೆಲ್ಲ ವಿಡಿಯೋ ಶೂಟಿಂಗ್ ಮಾಡಿದ್ರೆ ನಾನು ಎಡಿಟಿಂಗ್ ಮಾಡಿದೆ. ಸೊ ಅದಕ್ಕೇನೆ ಸೊ ತುಂಬಾನೇ ಚೆನ್ನಾಗಿ ಬಂದಿದೆ. ಅದರಲ್ಲಿ ಸಾಕಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಸಾಕಷ್ಟು ನಿಮಗೂ ಕೂಡ ಇನ್ಫಾರ್ಮೇಶನ್ ತಿಳಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಎಲ್ಲಿ ಯಾವ ಥರ ಟಾಪ್ಸ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಬ್ಯಾಗ್ಸ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಮತ್ತು ಜ್ಯುವೆಲರೀಸ್ ಎಲ್ಲ ಆ್ಯಂಡ್ ಸ್ವಲ್ಪ ಆಕ್ಸಿಡೈಸ್ ಜ್ಯುವೆಲರೀಸ್ ಎಲ್ಲ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಪ್ರತಿಯೊಂದನ್ನು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಐ ಆಮ್ ಶೋರ್ ನಿಮಗೆ ಇಷ್ಟ ಆಗುತ್ತೆ. ಸೊ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ ಫ್ರೆಂಡ್ಸ್, ನಿಮಗೆ ಶೋರ್ ಇಷ್ಟ ಆಗುತ್ತೆ. ಓಕೆ, ಸೊ ಎನಿವೇಸ್ ಇವಾಗ ಏನಪ್ಪ ಪಕ್ಕದಲ್ಲಿ ಇಷ್ಟು ದೊಡ್ಡದೊಂದು ಬ್ಯಾಗ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೂಡ ಅನ್ಕೋಬೋದು. ಸೊ ಹೌದು, ಇಷ್ಟು ದೊಡ್ಡ ಎತ್ತಗೆ ಭಾರ ಅಷ್ಟು ದೊಡ್ಡದಾಗಿದೆ. ಸೊ ಇಷ್ಟು ದೊಡ್ಡ ಬ್ಯಾಗ್ ತುಂಬಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಈ ಒಂದು ಬ್ಯಾಗ್ನ ಕೊಟ್ಟಿದ್ದಕ್ಕೆ ನಾವು ಅಲ್ಲಿ ಒಬ್ಬರು ಪಾಪ ಶಾಪ್ ಲೇಡಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಎಲ್ಲ ಇಷ್ಟು ಚಿಕ್ಕ ಈ ಥರ ಏನು ಹೇಳ್ತಾರೆ ಪ್ಲಾಸ್ಟಿಕ್ ಇದು ಕವರ್ಸ್ನ ಇಟ್ಕೊಂಡು ಓಡಾಡ್ತಾ ಇದ್ವಿ. ಅವ್ರ ಪಾಪ ನಮ್ಮ ಕಷ್ಟ ನೋಡ್ಲಾರ್ದಲ್ಲೇ ಬನ್ನಿ ಇದೊಂದು ಬ್ಯಾಗ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರದೊಂದು ದೊಡ್ಡ ಬ್ಯಾಗ್ ಕೊಟ್ಟರು. ಆಮೇಲೆ ಎಲ್ಲಾನು ಒಂದು ಬ್ಯಾಗ್ ಒಳಗೆ ಡಂಪ್ ಮಾಡಿಕೊಂಡು ತೊಗೊಂಬಂದ್ವಿ. ಸೊ ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಷ್ಟು ಈ ಒಂದು ಬ್ಯಾಗ್ ಒಳಗಿದೆ. ಸೊ ಏನೆಲ್ಲ ತೊಗೊಂಬಂದ್ವಿ ಅಂತ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಬ್ಸ್ಕ್ರಿಪ್ಷನಿಂದ ಏನೂ ಹಾಳಾಗೋದಿಲ್ಲ ನಿಮ್ಮದು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರಿಪ್ಷನ್ ಟೋಟಲಿ ಫ್ರೀ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ತಕ್ಷಣ ಅದ್ರ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಹೊತ್ತಿ, ಬೆಲ್ ಐಕನ್ ಹೊತ್ತಿದ ತಕ್ಷಣ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋದು ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ನಿಮಗೆ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿರೋ ಇಷ್ಟು ಪ್ರಾಡಕ್ಟ್ಸಲ್ಲಿ, ಇಷ್ಟು ಐಟಮ್ಸಲ್ಲಿ ಯಾವ ಐಟಮ್ ತುಂಬ ಜಾಸ್ತಿ ಇಷ್ಟ ಆಯಿತು ಅಂತಲೂ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕೂಡ ಮಾಡಿ ಹಾಗೂ ಕಾಮೆಂಟ್ ಕೂಡ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಜಾಸ್ತಿ ಥರ ಮಾಡೋದು ಬೇಡ, ಬಿಕಾಸ್ ನಾನು ಆಗಲೇ ತುಂಬ ಜಾಸ್ತಿ ಕುಯ್ದುಬಿಟ್ಟಿದ್ದೀನಿ ಅನ್ಸುತ್ತಲ್ವಾ. ಸೊ ಜಾಸ್ತಿ ಥರ ಮಾಡೋದು ಬೇಡ, ನಮ್ಮ ಈ ಒಂದು ಹಾಲ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಸೊ ಐ ನೋ ನಿಮಗೆ ಮೇಲ್ಗಡೆ ಕಾಣಿಸ್ತಾ ಇದೆ, ಒಂದು ಬ್ಯಾಗ್ ಕಾಣಿಸ್ತಾ ಇದೆ. ಸೊ ಫಸ್ಟ್ ಈ ಬ್ಯಾಗಿಂದಾನೇ ಸ್ಟಾರ್ಟ್ ಮಾಡಬೇಡ. ಸೊ ನಾವೊಂದು ಬ್ಯಾಗ್ನ ಪರ್ಚೇಸ್ ಮಾಡಿದ್ವಿ. ಇದ್ರದ್ದು ಮೆಟೀರಿಯಲ್ ಬಂದು ಒಂಥರ ಜೂಟ್ ಮೆಟೀರಿಯಲ್ ಅಂತ ಕರೀತಾರೆ, ಗೊತ್ತಾ? ಆ ಥರ ಜೂಟ್ ಮೆಟೀರಿಯಲ್. ಸೊ ಈ ಥರದೇ ಬ್ಯಾಗ್ನ ನಾವು ಲೆದರ್ ಮೆಟೀರಿಯಲ್ ಅಲ್ಲಿ ನೋಡಿದ್ವಿ, ಬಟ್ ಲೆದರ್ ಥರ ಬ್ಯಾಗ್ ತುಂಬ ಸಾಕಷ್ಟು ಇದೆ ಮಮ್ಮಿ ಹತ್ರ. ಸೊ ಈ ಒಂದು ಬ್ಯಾಗ್ನ ಪರ್ಚೇಸ್ ಮಾಡಿರೋದು ಬಂದು ಮಮ್ಮಿಗೋಸ್ಕರ, ಬಿಕಾಸ್ ಮಮ್ಮಿಗೆ ಈ ಥರ ಹ್ಯಾಂಡ್ ಬ್ಯಾಗ್ಸ್ ತುಂಬಾನೇ ಇಷ್ಟ. ಅವ್ರಿಗೆ ಈ ಥರ ಕಲೆಕ್ಟ್ ಮಾಡೋದು ಇಷ್ಟ, ಮತ್ತೆ ಇರುತ್ತಲ್ಲ ಸ್ಯಾರಿ ಮ್ಯಾಚಿಂಗ್ ಹಾಕೊಂಡು ಹೋಗ್ಬೇಕು ಅಂತ ಆ ಥರ ಎಲ್ಲ. ಆ್ಯಂಡ್ ಇದು ನಮಗೂ ಕೂಡ ಸೂಟೇಬಲ್ ಆಗಿರುತ್ತೆ. ಲೈಕ್ ನಾವು ಕೂಡ ಬೇರೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಕ್ಯಾರಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಲಕ್ಷದ್ದು ಬೇಜಾನ್ ಸ್ಟಫ್ಸ್ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಅದಕ್ಕೂ ಕೂಡ ಈಸಿ ಆಗುತ್ತೆ, ಹಾಗೂ ಮಮ್ಮಿಗೂ ಕೂಡ ಇಷ್ಟ. ಸೊ ಅದಕ್ಕೇ ತಂದಿದ್ದು. ಆ್ಯಂಡ್ ಈ ಒಂದು ಬ್ಯಾಗ್ ತುಂಬಾ ಚೆನ್ನಾಗಿದೆ. ಲೈಕ್ ಸೈಜ್ ಕೂಡ ಅಷ್ಟೇ ಸಖತ್ ದೊಡ್ಡ ಸೈಜಲ್ಲಿದೆ, ಮತ್ತು ಒಳಗಡೆ ಕಂಪಾರ್ಟ್ಮೆಂಟ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಮೇನ್ಲಿ ಇದಕ್ಕೆ ಒಂದು ಮೇನ್ ದೊಡ್ಡ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ನಂತರ ಇಲ್ಲಿ ಇನ್ನೊಂದು ಮೇನ್ ದೊಡ್ಡ ಕಂಪಾರ್ಟ್ಮೆಂಟ್, ಇಲ್ಲಿ ನಾರ್ಮಲ್ ಜಿಪ್ಪರ್, ಒಳಗಡೆ ಒಂದು ಚಿಕ್ಕ ಜಿಪ್ಪರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರದ್ದು ಫ್ರಂಟಲ್ಲಿ ಏನೂ ಇಲ್ಲ, ಜಸ್ಟ್ ಈ ಥರ ಒಂದು ಚೈನ್ ಡಿಸೈನ್ ಇದೆ. ಆ್ಯಂಡ್ ಈ ಥರ ಒಂದು ಹ್ಯಾಂಗಿಂಗ್ ಥರ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಇದ್ರದ್ದು ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೀವೇನಾದರೂ ಬೈ ಚಾನ್ಸ್ ಕೀಸ್ ಅದು ಇದು ಎಲ್ಲ ಇಟ್ಕೊಬೋದು.
ಸೊ ತುಂಬಾನೇ ಚೆನ್ನಾಗಿದೆ. ಒಳಗಡೆ ಇದು ಮೆಟೀರಿಯಲ್ ಏನಿದೆಯಲ್ಲ, ಈ ಬಟ್ಟೆ ಮೆಟೀರಿಯಲ್ ಸಖತ್ ಒಂಥರ ಗಟ್ಟಿ ಥಿಕ್ ಮೆಟೀರಿಯಲ್ ಮಾಡಿದ್ದಾರೆ. ಇದು ಸ್ಟಿಚ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅಂಡ್ ನೀವು ನಂಬೋದಿಲ್ಲ, ಈ ಬ್ಯಾಗ್ ಜಸ್ಟ್ 300 ರುಪೀಸ್ ತಗೊಂಡು ಬಂದಿದ್ದು. ಬಿಕಾಸ್ ನಾನು ಇಂಥ ಬ್ಯಾಗ್ಸ್ನ ಸಾಕಷ್ಟು ಆನ್ಲೈನಲ್ಲಿ ನೋಡ್ಬಿಟ್ಟಿದ್ದೀನಿ, ಎಲ್ಲ 1500, 2000, 3000 ಹಾಗೆಲ್ಲ ಇರುತ್ತೆ. ಬಟ್ 300 ರುಪೀಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಬ್ಯಾಗ್ ಸಕ್ಕತ್ತಾಗಿದೆ. ಸೊ ನೀವು ಕೂಡ ಜಯನಗರಲ್ಲಿ ಬ್ಯಾಗ್ಸ್ ತುಂಬಾನೇ ಚೆನ್ನಾಗಿರೋದೆಲ್ಲ ಇರುತ್ತೆ. ಸೊ ಹೋಗ್ಬಿಟ್ಟು ಒಂದ್ಸತಿ ಬ್ಯಾಗ್ಸ್ ನಿಮಗೆ ತಗೋಬೇಕು ಅಂದ್ರೆ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ನನಗೆ ಕಲರ್ ಕೂಡ ತುಂಬಾನೇ ಜಾಸ್ತಿ ಇಷ್ಟ ಆಯ್ತು. ಬೇಜ್ ಕಲರ್, ಸಖತ್ ನ್ಯೂಟ್ರಲ್ ಕಲರ್, ಎಲ್ಲದಕ್ಕೂ ಹೋಗುತ್ತೆ ಇದು. ಸೊ ಇದು ಬಂದು ಫಸ್ಟ್ ಪರ್ಚೇಸ್. ಓಕೆ ಫ್ರೆಂಡ್ಸ್, ಸೊ ನನ್ನ ಸೆಕೆಂಡ್ ಪರ್ಚೇಸ್ ಬಂದು, ಸೊ ಏನೆಲ್ಲ ಮೇಲ್ಗಡೆ ಇದೆಯೋ ಅದನ್ನ ತೆಗೆದು ತೋರಿಸ್ತೀನಿ ಅಷ್ಟೇ. ಸೊ ಸೆಕೆಂಡ್ ಬಂದು ಇದು ಬಂದು ವಿಡಿಯೋನಲ್ಲಿ ನೀವು ನೋಡಿರ್ತೀರಾ, ಸ್ಲಿಪ್ ಆನ್ಸ್ ನೋಡ್ತಾ ಇದ್ವಿ ನಾವು. ಸೊ ಅದೇ ಇನ್ನೊಂದೆಲ್ಲ ಇತ್ತು ಒಳಗಡೆ ಇರಬೇಕು. ಓಕೆ, ಸೊ ಇದು ಬಂದು ಸ್ಲಿಪ್ ಆನ್ಸ್ ತಗೊಂಡ್ವಿ. ತುಂಬಾನೇ ಚೆನ್ನಾಗಿದೆ. ಇದ್ರದ್ದು ಅಷ್ಟೇ ತುಂಬಾ ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ. ಇದ್ರದ್ದು ಕೂಡ ಸ್ಟಿಚ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸಖತ್ತು ಸಾಫ್ಟ್, ನೀವು ಈ ತರ ಹಾಕೊಂಡು ನಡಿಬೇಕಾದ್ರೆ ಏನೋ ಒಂಥರ ಸಾಫ್ಟ್ ಆಗಿ ಫೀಲ್ ಆಗುತ್ತೆ ಕಾಲಿಗೆ. ಸೊ ಇದನ್ನ ಮೇನ್ ಆಗಿ ಏನಕ್ಕೆ ತಗೊಂಡಿದ್ದಂದ್ರೆ, ಈ ಮನೆ ಸಖತ್ತು ಥಂಡಿ, ತುಂಬಾನೇ ಒಂಥರ ಚಳಿ ಕುಳು ಅನಿಸ್ತಾ ಇರುತ್ತೆ. ಸೊ ಕಾಲು ನೋವು ಪ್ರತಿಯೊಂದು ತುಂಬಾ ಕಡಿಮೆ ಆಗುತ್ತೆ ಅನ್ಕೊಂಡು ಅದನ್ನ ತಗೊಂಡಿರೋದು. ಅಂಡ್ ಚೆನ್ನಾಗಿರುತ್ತೆ ಮನೆಯಲ್ಲಿ ಹಾಕೊಂಡು. ನಾರ್ಮಲ್ ಸ್ಲಿಪ್ಪರ್ಸ್ ಹಾಕೊಂಡು ಸುತ್ತಾಡೋಕ್ಕಿಂತ ಈ ತರ ಸ್ಲಿಪ್ ಆನ್ಸ್ ಹಾಕೊಂಡು ಸುತ್ತಾಡೋದು ತುಂಬಾ ಚೆನ್ನಾಗಿರುತ್ತೆ, ಕಂಫರ್ಟೇಬಲ್ ಅನ್ಸುತ್ತೆ. ಅಂಡ್ ಇದು ಸ್ಲಿಪ್ ಕೂಡ ಆಗೋದಿಲ್ಲ, ಲೈಕ್ ಏನಾದ್ರು ನೀರು ಬಿದ್ದಿದ್ರು ಕೂಡ ಅಷ್ಟಾಗಿ ಸ್ಲಿಪ್ ಆಗೋದಿಲ್ಲ. ಸ್ವಲ್ಪ ಗ್ರಿಪ್ ಇದೆ, ಇಲ್ಲಿ ಹಿಂದಗಡೆ ಗ್ರಿಪ್ ಎಲ್ಲ ಇರೋದ್ರಿಂದ ಚೆನ್ನಾಗಿರುತ್ತೆ. ಅಂಡ್ ಇದ್ರದ್ದು ಪ್ರೈಸ್ ಬಂದು 200 ರುಪೀಸ್. ಚೆನ್ನಾಗಿದೆ ಅಲ್ವಾ? 200 ರುಪೀಸ್ಗೆ ಇಲ್ಲೇ ಕೇಳಿದ್ವಿ ಕೋರಮಂಗಲದಲ್ಲಿ 350, 400 ಕಡಿಮೆ ಕೊಡೋದೇ ಇಲ್ಲ ಅಂತ ಹೇಳಿದ್ರು. ಬಟ್ ಅಲ್ಲಿ 200 ರುಪೀಸ್ ಮಾತ್ರ ಸಿಕ್ತು. ಓಕೆ, ಸೊ ನನ್ನ ನೆಕ್ಸ್ಟ್ ಪರ್ಚೇಸ್, ಅದು ನನ್ನ ಫೇವ್ರೆಟ್ ಪರ್ಚೇಸ್ ಬಂದು ಇದು. ಸೊ ಇದು ತುಂಬಾನೇ ಇಷ್ಟಪಟ್ಟು ತಗೊಂಡಿದ್ದು. ಇಷ್ಟ ಅಂದ್ರೆ ಏನ್ ಗೊತ್ತಾ, ಒಂಥರ ನಿಮಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ತಗೊಂಡಿದ್ದು ಅಂತಾನೆ ಹೇಳ್ಬೋದು. ಬ್ಯಾಗ್ ತಗೋತಾ ಇದ್ವಿ, ಬೇರೆ ಬ್ಯಾಗ್ ತಗೊಂಡ್ವಿ, ಪೇಮೆಂಟ್ ಕೂಡ ಆಯ್ತು. ಆ ನಂತರ ನೋಡಿದ ತಕ್ಷಣ ಸಖತ್ತು ಇಷ್ಟ ಆಯ್ತು, ಅದಕ್ಕೆ ತಗೊಂಡಿದ್ದಂತ ಇದು ಬ್ಯಾಗ್ ಇದು. ಸೊ ಇದು ಫುಲ್ ಟ್ರಾನ್ಸ್ಪರೆಂಟ್. ಮುಂದೆ ನಿಮ್ಗೆ ಈ ತರ ಫುಲ್ ಲೈಕ್ ಏನು ಸಂಡೇ ಮಂಡೇ ಟ್ಯೂಸ್ಡೇ ಎಲ್ಲ ಕಲರ್ಸು ಕಾಣಿಸ್ತಾ ಇರ್ಬೋದು. ಬಟ್ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ. ಅಂಡ್ ಇದ್ರದ್ದು ಒಳಗಡೆ ನಿಮ್ಗೆ ಇನ್ನೊಂದು ಸ್ಲಿಂಗ್ ಬ್ಯಾಗ್ ಕೂಡ ಸಿಗುತ್ತೆ ನೋಡಿ. ಈ ತರದ್ದು ಇನ್ನೊಂದು ಫುಲ್ ಸ್ಪಾರ್ಕಲ್ ಆಗಿರುವಂತಹ ಒಂದು ಸ್ಲಿಂಗ್ ಬ್ಯಾಗ್ ಸಿಗುತ್ತೆ. ಈ ತರ ಸ್ಲಿಂಗ್ ಇದೆ ಅದಕ್ಕೆ. ಸೊ ನೋಡಿ, ಇದರ ನೀವು ಸ್ಲಿಂಗ್ ಬ್ಯಾಗ್ ತರಾನು ಯೂಸ್ ಮಾಡ್ಕೋಬಹುದು, ಅಥವಾ ಏನು ಬೇಡ ನೀವು ಜಸ್ಟ್ ಮೇಕಪ್ ಪ್ರಾಡಕ್ಟ್ಸ್ ಇಟ್ಕೊಂಡು ಈ ತರ ಒಂದು ದೊಡ್ಡ ಬ್ಯಾಗ್ ಒಳಗೆ ಹಾಕೊಂಡು ಕೂಡ ಹೋಗ್ಬೋದು, ಅದ್ರ ತರಾನು ಯೂಸ್ ಮಾಡ್ಕೋಬಹುದು ಈ ತರ. ಅಂಡ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಸಕ್ಕತ್ತಾಗುತ್ತೆ. ಇದ್ರ ಜೊತೆಗೆ ಈ ತರ ಒಂದು ನಿಮ್ಗೆ ಟ್ರಾನ್ಸ್ಪರೆಂಟ್ ಬ್ಯಾಗ್ ಸಿಗುತ್ತೆ. ಸೊ ಈ ಬ್ಯಾಗ್ ಕೂಡ ಅಷ್ಟೇ ಒಳಗಡೆ ತುಂಬಾ ಸ್ಪೇಷಿಯಸ್ ಆಗಿದೆ. ಒಳಗಡೆ ನಿಮ್ಗೆ ಬೇರೆ ಕಂಪಾರ್ಟ್ಮೆಂಟ್ ತರ ಏನು ಸಿಗೋದಿಲ್ಲ, ಜಸ್ಟ್ ಒಂದೇ ಕಂಪಾರ್ಟ್ಮೆಂಟ್ ಇರೋದು. ಅಂಡ್ ಇದಕ್ಕೆ ಈ ತರ ಜಿಪ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಜಿಪ್ ಕ್ವಾಲಿಟಿ ಸಕ್ಕತ್ತಾಗಿದೆ. ಅಂಡ್ ಇದ್ರೊಳಗೆ ನೀವು ಎಷ್ಟೊಂದೆಲ್ಲ ಕ್ಯಾರಿ ಮಾಡ್ಬೋದು ಗೊತ್ತಾ, ಲೈಕ್ ನಿಮ್ಮ ಮೇಕಪ್ ಆಗಲಿ, ನಿಮ್ಮ ಸನ್ ಗ್ಲಾಸಸ್, ನಿಮ್ಮ ವಾಟರ್ ಬಾಟಲ್, ಪ್ರತಿಯೊಂದನ್ನು ಕ್ಯಾರಿ ಮಾಡ್ಬೋದು. ಇನ್ಫ್ಯಾಕ್ಟ್ ಇದನ್ನ ಮೇನ್ ಆಗಿ ತಗೊಂಡಿದ್ದು ಬಂದು ರಕ್ಷಿತ್ನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಡೈಪರ್, ಲೈಕ್ ಒಂದು ಡೈಪರ್, ಒಂದು ಟೀ ಶರ್ಟ್, ಒಂದು ವಾಟರ್ ಬಾಟಲ್, ನನ್ನ ವಾಲೆಟ್, ಪ್ರತಿಯೊಂದನ್ನು ಈ ಒಂದು ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿದೆ ಇದು ನೋಡಿ. ಅಂಡ್ ಹಾಗೂ ಇದ್ರದ್ದು ಈ ತರ ಒಂಥರ ಪಳ ಅಂತ ಇರುತ್ತಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ಓಕೆ, ಸೊ ಇದೆರಡು ಬಂದು ಲೈಕ್ ಸೆಟ್ ಆಫ್ 2 ಅನ್ನೋ ತರ ಇತ್ತು. ಅಂಡ್ ಇದ್ರದ್ದು ಪ್ರೈಸ್ ಬಂದು ಜಸ್ಟ್ 350 ರುಪೀಸ್ ಅಷ್ಟೇ. ಲೈಕ್ ಇದೆರಡು ಸೇರಿ 350 ರುಪೀಸ್ ಅಷ್ಟೇ. ಸಕ್ಕತ್ತಾಗಿದೆ ಅಲ್ವಾ? ಅಮೇಝಿಂಗ್ ಡಿಸ್ಕೌಂಟ್ ಏನಿಲ್ಲ, ಅವ್ರೇನು ಡಿಸ್ಕೌಂಟ್ ಏನು ಕೊಡೋದಿಲ್ಲ. ಬಟ್ ಸಖತ್ ಪ್ರೈಸ್ ಅಂತಾನೆ, ತುಂಬಾನೇ ಚೀಪ್ ರೇಟಲ್ಲಿ ಸಿಕ್ತು. ತುಂಬಾ ಒಳ್ಳೆ ಕ್ವಾಲಿಟಿದು ಅಂತಾನೆ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಸೊ ಇದು ಬಂದು ಲಕ್ಷಿತ್ ಬಟ್ಟೆಗಳು. ಸೊ ಲೈಕ್ ನಾನು ಯಾವತ್ತೂ ಲಕ್ಷಿತ್ಗೆ ಈ ಥರ ಹೊರಗಡೆ ಸ್ಪೆಷಲಿ ಈ ಥರ ಫುಟ್ಪಾತಲ್ಲಿ ತಗೊಳ್ಳೋದು ತಪ್ಪಲ್ಲ, ಬಟ್ ನಾನು ಯಾವತ್ತೂ ತಗೊಂಡಿಲ್ಲ. ಇದೇ ಫಸ್ಟ್ ಟೈಮ್ ಅವ್ನಿಗೆ ಟ್ರೈ ಮಾಡ್ತಾ ಇರೋದು ಈ ಥರ. ಸೊ ನೋಡೋಣ ಯಾವ ಥರ ಇರುತ್ತೆ, ಕ್ವಾಲಿಟಿ ಎಲ್ಲ ಗೊತ್ತಿಲ್ಲ ನನಗೆ, ಬಟ್ ಮುಟ್ಟೋದಕ್ಕೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೊ ಅವ್ನಿಗೆ ಬಂದು ಇದು ಸೆಟ್ ಆಫ್ 3ದು ಏನು ಹೇಳ್ತಾರೆ ಚಡ್ಡೀಸ್, ಸೆಟ್ ಆಫ್ 3 ಇದು ಇದನ್ನು ತಗೊಂಡೆ. ಇದು ಬಂದು 100 ರುಪೀಸ್ಗೆ 3 ಚಡ್ಡಿ ಸಿಗುತ್ತೆ. ಈ ಥರ ಅವ್ನಿಗೆ ಡೈಲಿ ವೇರ್ಗೆ ತಗೊಂಡಿದ್ದು, ಲೈಕ್ ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ, ತುಂಬಾನೇ ಸಾಫ್ಟ್ ಕಾಟನ್ ಮೆಟೀರಿಯಲ್ ಅಲ್ಲಿ ಇತ್ತು ಅಂತ ತಗೊಂಡಿದ್ದು. ಸೊ ಚೆನ್ನಾಗಿದೆ 3, ಒಂದು ಡಾರ್ಕ್ ಬ್ಲೂ, ಒಂದು ಲೈಟ್ ಬ್ಲೂ, ಒಂದು ಯೆಲ್ಲೋ ಕಲರ್. ಸೊ ಇದು 3 100 ರುಪೀಸ್. ಆ್ಯಂಡ್ ಅದಾದಮೇಲೆ ಅವ್ನಿಗೆ ಒಂದು 4 ಟೀ ಶರ್ಟ್ ತಗೊಂಡೆ. ಬಿಕಾಸ್ ಅವನ ಹತ್ರ ಇರೋದೆಲ್ಲ ಫುಲ್ ಆರ್ಮ್ಸ್ ಟೀ ಶರ್ಟ್. ಅವನು ಜಾಸ್ತಿ ನೋಡೇ ಇರ್ತಾರೆ, ಜಸ್ಟ್ ಫುಲ್ ಆರ್ಮ್ಸ್ ಎಲ್ಲ ಇರ್ತಾನೆ ಅವನು. ಸೊ ಅದಕ್ಕೆ ಅವನಿಗೆ ಈ ಥರ ಲೈಕ್ ಹಾಫ್
ಸ್ಲೀವ್ಸ್ ಟೀ ಶರ್ಟ್ನ ತಗೊಂಡ್ವಿ. ಸೊ ಇದು ಬಂದು ಒಂದೊಂದು ಟೀ ಶರ್ಟು 100 rupees ಈಚ್. ಓಕೆ, ಒಂದೊಂದು 100 rupees. ಸೊ ಈ ಥರ ಒಂದು ಬ್ಲ್ಯಾಕ್ ಕಲರಲ್ಲಿ ತಗೊಂಡೆ, ಆ್ಯಂಡ್ ಒಂದು ಯೆಲ್ಲೋ ಕಲರಲ್ಲಿ ತಗೊಂಡೆ, ಒಂದು ರೆಡ್ ಕಲರಲ್ಲಿ ತಗೊಂಡೆ, ಆ್ಯಂಡ್ ಇನ್ನೊಂದು ಈ ಥರ ರಾಮ ಗ್ರೀನ್ ಕಲರಲ್ಲಿ ತಗೊಂಡಿದ್ದು. ಸೊ ಇದು ಬಂದು 4 ಟೀ ಶರ್ಟ್ ತಗೊಂಡೆ. ಆ್ಯಂಡ್ ಎಲ್ಲ ಟೀ ಶರ್ಟ್ದು ಕ್ವಾಲಿಟಿ ಏನಿದೆಯಲ್ಲ ಸಖತ್ತಾಗಿದೆ ನೋಡಿ. ಈ ಥರ ಸೀತ್ರೂ ಇಲ್ಲ, ಏನೂ ಇಲ್ಲ, ಸಖತ್ತು ಥಿಕ್ ಮೆಟೀರಿಯಲ್, ಕ್ವಾಲಿಟಿ ಸಖತ್ತಾಗಿದೆ ಅಂತ ಅನ್ನಿಸ್ತು ನನಗೆ. ಮೇಲ್ಗಡೆ ಪ್ರಿಂಟ್ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಚಡ್ಡಿ ಮತ್ತು ಈ 4 ಟೀ ಶರ್ಟ್ ಸೇರಿ 500 rupees ಆಯಿತು. ನಾನು ಇದನ್ನೇ ಫಸ್ಟ್ ಕ್ರೈಲೆಲ್ಲ ತೊಗೊಳಕ್ಕೆ ಹೋಗಿದ್ರೆ ಬೇರೆ ಲೆವೆಲಲ್ಲೇ ಆಗಿಬಿಡ್ತಿತ್ತು. ಸೊ ನನ್ನ ನೆಕ್ಸ್ಟ್ ಪರ್ಚೇಸ್ ಬಂದು ಇದು ಕೂಡ ಒಂದು ಸ್ಲಿಪ್ ಆನ್. ಸೊ ಲಚ್ಚು ನಂದು ಇಬ್ರಿಗೂ ತೊಗೊಂಡಿದ್ದು, ಮಮ್ಮಿನೂ ಯೂಸ್ ಮಾಡ್ಬೋದು. ಸೊ ಈ ಥರ ಒಂದು ಸ್ಲಿಪ್ ಆನ್ಸ್. ಇದು ಬಂದು ಒಂಥರ ಲ್ಯಾವೆಂಡರ್ ಕಲರಲ್ಲಿದೆ, ಅದು ಬಂದು ಒಂಥರ ಪಿಸ್ತಾ ಗ್ರೀನ್ ಕಲರಲ್ಲಿತ್ತು. ಸೊ ಇದು ಬಂದು ಲ್ಯಾವೆಂಡರ್ ಕಲರಲ್ಲಿದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ತುಂಬ ಫ್ಲಫಿ ಆಗಿ ಸಾಫ್ಟ್ ಆಗಿದೆ, ಹಾಕೊಂಡಾಗ ಒಂಥರ ಸಖತ್ ಫೀಲ್ ಆಗುತ್ತೆ. ಸೊ ಇದನ್ನ ತಗೊಂಡ್ವಿ, ಅದು ಕೂಡ 200 rupees ದೇನೆ. ಬೀಳ್ಬೇಡಪ್ಪ, ಇಲ್ಲಿ ಕೂಚಿ. ಓಕೆ, ಸೊ ನನ್ನ ನೆಕ್ಸ್ಟ್ ಪರ್ಚೇಸ್ ಬಂದು ಇದನ್ನ ತೋರಿಸ್ಲಾ, ಬೇರೆ ತೋರಿಸ್ಲಾ? ಓಕೆ, ಇದನ್ನೇ ತೋರಿಸೋಣ. ಹಾಂ, ಸೊ ಇದು ಬಂದು ಎಲ್ಲ ಕುರ್ತೀಸ್. ತುಂಬ ಟೈಮ್ ಆಗಿತ್ತು ಜಯನಗರಲ್ಲಿ ಕುರ್ತೀಸ್ ತಗೊಂಡು. ಸೊ ತುಂಬ ಟೈಮ್ ಆದಮೇಲೆ ಓಕೆ ತಗೊಳ್ಳೋಣ ಅಂತ ಅಂದ್ಕೊಂಡು ಆ್ಯಕ್ಚುಲಿ ಹೋಗಿದ್ದು ಈ ಥರ ಕುರ್ತೀಸ್ ಎಲ್ಲ ನೋಡೋಣ ಹೇಗಿರುತ್ತೆ ಅಂತ. ಬಿಕಾಸ್ ನನಗೆ ರಿಲಯನ್ಸ್ ಟ್ರೆಂಡ್ಸಲ್ಲಿ ಅದೇ ಥರ ಕುರ್ತೀಸ್ನ ತೊಗೊಂಡು ಬೇಜಾರಾಗ್ಬಿಟ್ಟಿದೆ. ಮತ್ತು ಪ್ರತಿಯೊಬ್ಬರ ಹತ್ರನೂ ಅದೇ ಥರ ಕುರ್ತೀಸ್ ಇರುತ್ತೆ, ಇವಾಗ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಸೊ ಇರ್ಲಿ ಬಿಡು, ಈ ಥರ ಮನೆ ಹತ್ರ ಹಾಕೊಳ್ಳೋಕ್ಕೆ ಅಥವಾ ಏನಾದರೂ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗ್ತಿದ್ರೆ ಹಾಕೊಳ್ಳೋಕ್ಕಾಗುತ್ತೆ ಅಂದ್ಕೊಂಡೆ. ಮತ್ತು ಇದ್ರ ಬಂದು ಒಂಥರ ಕಲರ್ ಚೇಂಜ್ ಆಗುತ್ತೆ. ಒಂಥರ ಒಂದ್ಸತಿ ನೋಡಿದ್ರೆ ಪೀಚ್ ಪಿಂಕ್ ಅನಿಸುತ್ತೆ, ಒಂದ್ಸತಿ ನೋಡಿದ್ರೆ ಆರೆಂಜಿಶ್ ಪಿಂಕ್ ಅನಿಸುತ್ತೆ. ಸೊ ತುಂಬಾ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನನ್ನ ಸೈಜು ಕೂಡ ಇದ್ದಿದ್ದರಿಂದ ತಗೊಂಡೆ. ಸೊ ಇದ್ರದ್ದು ಮೆಟೀರಿಯಲ್ ಕ್ವಾಲಿಟಿ ಬಂದು ಲೈಕ್ ಇದ್ರ ಪ್ರೈಸ್ಗೆ ಮಸ್ತ್ ಮೆಟೀರಿಯಲ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಬಿಕಾಸ್ ಇದು 300 rupees ಈ ಒಂದು ಕುರ್ತಿ. ಸೊ 300 rupeesಗೆ ಇದಕ್ಕಿಂತ ಒಳ್ಳೆ ಮೆಟೀರಿಯಲ್ ಸಿಗುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ. ನೀವು ಒಂದು ಆರಾಮಾಗಿದ್ದ ಯೂಸ್ ಮಾಡ್ಬೋದು, ಮತ್ತು ಮಿಷಿನ್ ವಾಶ್ ಕೂಡ ಮಾಡ್ಬೋದು, ಹ್ಯಾಂಡ್ ವಾಶ್ ಕೂಡ ಮಾಡ್ಬೋದು. ಸೊ ಆ್ಯಂಡ್ ಇದ್ರದ್ದು ಸ್ಟಿಚ್ ಕ್ವಾಲಿಟಿ ಲೈಕ್ ಓಕೆ ಒಂದು 70% ಓಕೆ ಅಂತ ಅನ್ನಿಸ್ತು. ಬಟ್ ಬೇಕಿದ್ರೆ ನೀವು ಈ ಥರ ಕುರ್ತೀಸ್ನ ತಗೋತಾ ಇದ್ದೀರಾ ಅಂದರೆ ನೀವು ಎಕ್ಸ್ಟ್ರಾ ಸ್ಟಿಚ್ನ ಕೂಡ ಹಾಕಿಸ್ಕೋಬೋದು. ಸೊ ನಾನು ಪ್ರಾಬಬ್ಲಿ ಹಾಕಿಸ್ಕೋತೀನಿ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಒಂದು ಸ್ವಲ್ಪ ದಪ್ಪ ಸ್ಟಿಚ್ ಥರ ಹಾಕಿದ್ದಾರೆ. ಸೊ ಅದರಿಂದ ನೀವು ಬೇಕಾದರೆ ಎಕ್ಸ್ಟ್ರಾ ಸ್ಟಿಚ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ಇದು ಬಂದು ಫಸ್ಟ್ ಕುರ್ತಿ. ಆ್ಯಂಡ್ ನನ್ನ ಸೆಕೆಂಡ್ ಕುರ್ತಿ ಬಂದು ಇದು. ಸೊ ಇದು ಬಂದು ಮೆಹಂದಿ ಗ್ರೀನ್ ಕಲರಲ್ಲಿ ಇರುವಂಥ ಒಂದು ಕುರ್ತಿ. ಮಮ್ಮಿಗೆ ಈ ಕಲರ್ ತುಂಬಾ ಜಾಸ್ತಿ ಇಷ್ಟ. ಸೊ ಅದಕ್ಕೆ ಈ ಥರ ಮೆಹಂದಿ ಗ್ರೀನ್ ಏನೇ ಕಾಣಿಸಿದ್ರೂ ತೊಗೊಂಡ್ಬಿಡ್ತೀವಿ, ಬಿಕಾಸ್ ಮಮ್ಮಿಗೆ ತುಂಬ ಇಷ್ಟ ಈ ಕಲರ್ ಅಂತ. ಆ್ಯಂಡ್ ಇದ್ರ ಮೇಲೆ ಈ ಥರ ವೈಟ್ ಪ್ರಿಂಟ್ಸ್ ಇದೆ. ಸೊ ಪ್ರಿಂಟ್ಸ್ ಎಲ್ಲಿ ತನಕ ಇರುತ್ತೋ ಗೊತ್ತಿಲ್ಲ, ಪ್ರಿಂಟ್ಸ್ ಇರೋ ತನಕ ಈ ಕುರ್ತಿನ ಹಾಕೊಂಡು ಮಜಾ ಉಡಾಯಿಸೋದು ಅಂದ್ಕೊಂಡಿದ್ದೀನಿ. ಸೊ ಪ್ರಿಂಟ್ಸ್ ಪ್ರಾಬಬ್ಲಿ ಹೋಗ್ಬೋದು ಅಂತ ಅನ್ನಿಸ್ತಿದೆ. ಬಟ್ 1-2 ವಾಶಿಗಲ್ಲ, ತುಂಬ ಜಾಸ್ತಿ ವಾಶ್ ಮಾಡ್ತಾ ಇದ್ರೆ ಹೋಗುತ್ತೆ. ಆ್ಯಂಡ್ ಇದ್ರದ್ದು ನೆಕ್ ನೋಡ್ಬೋದು, ಈ ಥರ ಡೀಪ್ ರೌಂಡ್ ನೆಕ್ ಇದೆ. ಲೈಕ್ ಇಲ್ಲಿ ತನಕ ಒಂಥರ ಬೋಟ್ ನೆಕ್ ಥರ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದ್ರದ್ದು ಸ್ಲೀವ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, 3/4 ಲೆಂತ್ ಸ್ಲೀವ್ಸ್ ಕೊಟ್ಟಿದ್ದಾರೆ. ಬಟ್ಟೆ ಮೆಟೀರಿಯಲ್ ಕೂಡ ಅಷ್ಟೇ ಚೆನ್ನಾಗಿದೆ. ಬಿಕಾಸ್ ಈ ಒಂದು ಟಾಪ್ ಬಂದು ಜಸ್ಟ್ 200 rupees ಅಷ್ಟೇ. ಸೊ ನೋಡಿ, 200 ರೂಪಾಯಿಗೆ ಇದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಸಕ್ಕದಾಗಿದೆ, ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಸೊ 200 rupeesಗೆ ಇಷ್ಟು ಒಳ್ಳೆ ಮೆಟೀರಿಯಲಲ್ಲಿ ಸಿಗೋದು ಕಷ್ಟನೇ. ಆ್ಯಂಡ್ ಇದ್ರದ್ದು ಕೂಡ ಸ್ಟಿಚ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಬಟ್ಟೆ ಮೆಟೀರಿಯಲ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಸ್ಟಿಚ್ ಕ್ವಾಲಿಟಿ ಚೆನ್ನಾಗಿಲ್ಲ, ತುಂಬ ದಪ್ಪ ಸ್ಟಿಚ್ ಹಾಕಿಬಿಟ್ಟಿದ್ದಾರೆ. ಸೊ ನಿಮಗೆ ಬೇಕಿದ್ರೆ ನೀವು ಎಕ್ಸ್ಟ್ರಾ ಸ್ಟಿಚಸ್ನ ಕೂಡ ಹಾಕಿಸ್ಕೋಬೋದು. ಸೊ ಜೀನ್ಸ್ ಮೇಲೆಲ್ಲ ಹಾಕ್ಕೋಬೋದು ಇದನ್ನ, ಅದಕ್ಕೆ ತಗೊಂಡೆ. ಆ್ಯಂಡ್ ನನ್ನ ನೆಕ್ಸ್ಟ್ ಕುರ್ತಿ ಬಂದು ಇದು. ಸೊ ಇದು ಬಂದು ನೇವಿ ಬ್ಲೂ ಕಲರಲ್ಲಿರುವಂಥ ಒಂದು ಕುರ್ತಿ. ಆ್ಯಂಡ್ ಇದರದ್ದು ನೆಕ್ ತುಂಬ ಇಷ್ಟ ಆಯಿತು ನನಗೆ. ಚೈನೀಸ್ ಕಾಲರ್ ನೆಕ್ ಕೊಟ್ಟಿದ್ದಾರೆ. ಅದಕ್ಕೆ ಮುಂದೆ ಈ ಥರ 3 ಬಟನ್ಸ್ ಕೊಟ್ಟಿರ್ತಾರೆ. ಬಟನ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಫುಲ್ ಇಲ್ಲಿಂದ ಇಲ್ಲಿ ತನಕ ಮಧ್ಯದಲ್ಲಿ ಇದೇ ಥರ ಒಂದು ಪ್ಯಾಟರ್ನ್ನ ಮಾಡಿದ್ದಾರೆ. ಸೊ ಇದು ಬಂದು ಇದನ್ನು ಕೂಡ ಅಷ್ಟೇ ಪೇಂಟ್ ಮಾಡಿದ್ದಾರೆ. ಪೇಂಟ್ ಹೋಗುತ್ತೆ ಪ್ರಾಬಬ್ಲಿ, ಬಟ್ ತುಂಬ ಜಾಸ್ತಿ ವಾಶ್ ಮಾಡಿದ್ರೆ ಅಷ್ಟೇ ಹೋಗೋದು. ಅದಲ್ಲದಂತೆ ಇದ್ರದ್ದು ಸ್ಟಿಚ್ ಕ್ವಾಲಿಟಿ ಏನಿದೆಯೋ ಅದು ಚೆನ್ನಾಗಿದೆ. ಕಂಪ್ಯಾರೇಟಿವ್ಲಿ ಆ 2 ಕಂಪೇರ್ ಮಾಡಿದರೆ ಇದ್ರದ್ದು ಸ್ಟಿಚ್ ಕ್ವಾಲಿಟಿ ಚೆನ್ನಾಗಿದೆ. ಬಟ್ಟೆ ಮೆಟೀರಿಯಲ್ ಕ್ವಾಲಿಟಿ ಸೇಮ್, ಇದು ಅದು ಎಲ್ಲ ಒಂದೇ ಥರ ಬಟ್ಟೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಇದು ಕೂಡ ಅಷ್ಟೇ ಪ್ರಾಬಬ್ಲಿ 200 rupees ಅನ್ಕೊತೀನಿ. ಇದು ಕೂಡ 200 rupees ಒಂದು ಕುರ್ತಿ.
ಸೊ ಆಲ್ ಇನ್ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ, ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನನ್ನ ಫೋರ್ತ್ ಟಾಪ್ ಬಂದು ಇದು. ಸೊ ನಾನು ಬ್ಲಾಗ್ ಶೂಟ್ ಮಾಡಬೇಕಾದ್ರೆ ನೀವು ಬ್ಲಾಗ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಬ್ಲಾಗಲ್ಲಿ ಒಂದು ಹುಡುಗಿ ಜಸ್ಟ್ ಈ ಥರ ನನ್ನ ಪಕ್ಕ ಪಾಸ್ ಆಗ್ತಾ ಇದ್ರು, ಅವರು ಇದೇ ಥರ ಒಂದು ಕುರ್ತಿನ ಹಾಕ್ಕೊಂಡಿದ್ರು. ಸೊ ನಾನು ನಿನ್ನೆ ಬ್ಲಾಗ್ ಎಡಿಟ್ ಮಾಡಬೇಕಾದ್ರೆ ನಂಗೆ ಫ್ಲ್ಯಾಶ್ ಆಯಿತು, ಓ ಇದೇ ಥರ ಕುರ್ತಿ ಹಾಕ್ಕೊಂಡ್ಬಿಟ್ಟಿದ್ದಾರೆ ಅಂತ. ಬಟ್ ಅವರು ನಾವು ಆಮೇಲೆ ಅವ್ರನ್ನ ನೋಡಿದ್ದು ಹಾಕ್ಕೊಂಡಿರೋದ, ಬಿಕಾಸ್ ನಾವು ಮುಂಚೆನೇ ತೊಗೊಂಡ್ಬಿಟ್ಟಿದ್ವಿ. ಎನಿವೇ ನಂಗೆ ಇಷ್ಟ ಆಯಿತು. ಸೊ ಬೇರೆಯವ್ರು ಹಾಕ್ಕೊಳ್ಳದೇ ಇರಲಿ, ಐ ಡೋಂಟ್ ಕೇರ್. ನನಗೆ ಇಷ್ಟ ಆಯಿತು ಇದು. ಆ್ಯಂಡ್ ಇದು ಬಂದು ಈ ಥರ ಸಿಮೆಂಟ್ ಕಲರ್ ಮತ್ತು ಒಂಥರ ಡಿಫ್ರೆಂಟ್ ಇದೆ, ತುಂಬಾ ಚೆನ್ನಾಗಿದೆ. ನನಗೆ ಪ್ಯಾಟರ್ನ್ ತುಂಬ ಇಷ್ಟ ಆಯಿತು. ಇಲ್ಲಿ ಬೇರೆ ಥರ ಇದೆ, ಇಲ್ಲಿ ಬೇರೆ ಥರ ಇದೆ, ಇಲ್ಲಿ ಬೇರೆ ಥರ ಇದೆ. ಸೊ ಈ ಥರ 3 ಲೇಯರ್ ಥರ ಸಿಗುತ್ತೆ ನಿಮಗೆ, ತುಂಬಾ ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿ ಪ್ಯೂರ್ ಕಾಟನ್ ಬಟ್ಟೆ ಥರ ಅನ್ನಿಸ್ತಿದೆ ನನಗಂತೂ ಇದು. ಮತ್ತು ಇಲ್ಲಿ ಒಂಥರ ಥ್ರೆಡ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ಸೊ ಆಲ್ ಇನ್ ಒನ್ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಕುರ್ತೀಸ್. ನೀವು ಜೀನ್ಸ್ ಮೇಲೆ ಹಾಕೊಂಡಾಗಂತೂ ಸಕ್ಕತ್ತಾಗಿ ಕಾಣುತ್ತೆ. ಸೊ ಅದಕ್ಕೆ ತೊಗೊಂಡಿದ್ದು. ನಾನು ಬ್ಯಾಂಗ್ಳೂರಲ್ಲಿ ಹಾಕೊಳ್ಳಿಲ್ಲ ಅಂದ್ರೂ ಮಂಡ್ಯದಲ್ಲಾದರೂ ಹಾಕೊಳ್ತೀನಿ. ಸೊ ಈ 4 ಕುರ್ತಿ ಸೇರಿ 1000 ರುಪೀಸ್ ಆಯಿತು. ಆ್ಯಂಡ್ ವರ್ತ್ ಅನ್ನಿಸ್ತು, ಬಿಕಾಸ್ ನಾನು ರಿಲಯನ್ಸ್ಗೆಲ್ಲ ಹೋದರೆ ಒಂದು ಕುರ್ತಿನೇ ಸಮ್ಟೈಮ್ಸ್ 699, 799, 500 ಮಿನಿಮಮ್ ಅಂತೂ 500 ಇದ್ದೇ ಇರುತ್ತೆ. ಸೊ 4 ಒಳ್ಳೆ ಕ್ವಾಲಿಟಿ ಕುರ್ತೀಸ್ 1000 ರುಪೀಸ್ಗೆ ಬಂದಿದೆ ಅಂದರೆ ವರ್ತ್ ಅಲ್ವಾ? ಓಕೆ. ಸೊ ಅದಾದಮೇಲೆ ಇನ್ನು 2 ಕುರ್ತಿ ತೊಗೊಂಡ್ವಿ. ಇದು ಬಂದು ಬೇರೆ ಅಂಗಡಿಯಲ್ಲಿ ತೊಗೊಂಡಿದ್ದಂತು ಅದು. ಸೊ ಇದು ಬಂದು ಚಿಕನ್ ಕಾರಿ ಕುರ್ತೀಸ್. ಸೊ ಫಸ್ಟ್ ಬಂದು ಈ ಥರ ಲೈಟ್ ಬ್ಲೂ ಕಲರಲ್ಲಿ ತೊಗೊಂಡಿದ್ದು. ಇದು 2 ಬಂದು ಲಚ್ಚುಗೋಸ್ಕರ ತೊಗೊಂಡಿದ್ದು. ಆ್ಯಂಡ್ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ನಾವೊಂದು ಹೊಸ ರೀಲ್ಸ್ ಮಾಡಿದ್ದೀವಿ, ಅದರಲ್ಲಿ ಇಬ್ಬರೂ ಈ 2 ಕುರ್ತಿನೂ ಹಾಕ್ಕೊಂಡಿದ್ದೀವಿ. ಲಚ್ಚು ಇದನ್ನು ಹಾಕ್ಕೊಂಡಿದ್ದಾಳೆ, ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ತುಂಬಾ ರೀಲ್ಸ್ ಮಾಡ್ತಾ ಇರ್ತೀನಿ ನಾನು. ಓಕೆ. ಸೊ ಇದು ಒಂದು ಚಿಕನ್ ಕಾರಿ ಕುರ್ತಿ. ಸೊ ಚಿಕನ್ ಕಾರಿ ಇವಾಗ ತುಂಬಾ ಟ್ರೆಂಡಲ್ಲಿದೆ. ಸೊ ಚಿಕನ್ ಕಾರಿ ಇವಾಗ ಸ್ಯಾರೀಸ್ ಕೂಡ ಬಂದಿದೆ ಇವಾಗ. ಈ ಥರ ಕುರ್ತೀಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಅಷ್ಟೇ, ಇದೊಂದು ಫುಲ್ ಬ್ಲ್ಯಾಕ್ ಕುರ್ತಾನ ತಗೊಂಡ್ವಿ. ಸೊ ಇದ್ರ ಮೇಲೆ ಯಾವ ಥರ ಇದೆ ಅಂದರೆ ಈ ಥರ ಇದೇ ಒಂಥರ ಡಿಫ್ರೆಂಟ್ ಹೇಳ್ತಾರಲ್ಲ, ಡಿಫ್ರೆಂಟ್ ಪ್ಯಾಟರ್ನ್ ಇದು, ಒಂಥರ ಹೋಲ್ ಥರ ಪ್ಯಾಟರ್ನ್ ಮಾಡಿರ್ತಾರಲ್ಲ ಫ್ಲವರ್ ಇದರಲ್ಲಿ. ಸೊ ಆ ಥರ. ಆ್ಯಂಡ್ ಇದ್ರದ್ದಂತೂ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಇದು ಬಂದು ಜಸ್ಟ್ ₹300. ಅಂದರೆ ಇದು ಕೂಡ 300 ರುಪೀಸ್, ಇದು ಕೂಡ 300 ರುಪೀಸ್ ಅಷ್ಟೇ. 300 ರುಪೀಸ್ಗೆ ಇಷ್ಟು ಅಮೇಝಿಂಗ್ ಕ್ವಾಲಿಟಿ ಇರುವಂಥ ಒಂದು ಕುರ್ತಾ ಸೀರಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಹಾಗೂ ಇದಕ್ಕೆ ಒಳಗಡೆ ಈ ಥರ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ, ಅಸ್ತರ್ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇದು ಬಂದು ಎಸ್ ಸೈಜಲ್ಲಿ ತೊಗೊಂಡ್ಬಿಟ್ಲು ಲಚ್ಚು. ಪಾಪ ಅವಳು ಸ್ವಲ್ಪ ಟೈಟ್ ಆಗ್ತಿದೆ, ಅವಳಿಗೆ ಪ್ರಾಬಬ್ಲಿ M ಸೈಜಲ್ಲಿ ತೊಗೋಬೇಕಿತ್ತು. ಬಟ್ ಸಖತ್ತಾಗಿದೆ. ಒಂಥರ ವೆಯ್ಟ್ ಅನಿಸುತ್ತೆ, ಇದು ಬಟ್ಟೆನೇ ಒಂಥರ ವೆಯ್ಟ್ ಆಗಿದೆ ಅನ್ನೋ ಥರ ಅನಿಸುತ್ತೆ. ಸೊ ಇದು ತಗೊಂಡ್ವಿ. ಆ್ಯಂಡ್ ಅದಾದ ನಂತರ ಕೆಲವೊಂದು ಸ್ಲಿಪ್ಸ್ ಎಲ್ಲ ತೊಗೊಂಡ್ವಿ. ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಚೆನ್ನಾಗಿ ಅನ್ನಿಸ್ತು ಅಂತ ಕೆಲವೊಂದು ಸ್ಲಿಪ್ಸ್ ತೊಗೊಂಡ್ವಿ. ಸೊ ಬಟ್ಟೆ ಐಟಮಲ್ಲಿ ಇದು ಬಂದು ಲಾಸ್ಟ್ ಐಟಮ್. ಆ್ಯಂಡ್ ಇದು ಬಂದು ಒಂದು ಯಾವ ಥರ ಹೇಳ್ಬೋದು, ಲೈಕ್ ಲಚ್ಚು ಬೇಸಿಕಲಿ ಇದನ್ನ ಮನೆಗೆ ಹಾಕೊಳ್ಳೋಕ್ಕೆ ಅಂತ ತಗೊಂಡಿರೋದು. ಬಟ್ ಇದನ್ನ ಜೀನ್ಸ್ ಟೀ ಶರ್ಟ್, ಲೈಕ್ ಲಾಂಗ್ ಟೀ ಶರ್ಟ್ ಅಂತ ಕರೀತಾರೆ. ಸೊ ಈ ಥರ ಇದೆ. ಇದು ಬಂದು ಯೆಲ್ಲೋ ಕಲರಲ್ಲಿ ಕಾಟನ್ ಮೆಟೀರಿಯಲ್, ಫುಲ್ ಚೆನ್ನಾಗಿದೆ. ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿದೆ, ಥಿಕ್ ಮೆಟೀರಿಯಲ್, ಕಾಟನ್ ಮೆಟೀರಿಯಲಲ್ಲಿ ಈ ಥರ ಪಾಕೆಟ್ಸ್ ಕೂಡ ಇದೆ. ಸೊ ಅವಳು ಮನೆಗೆ ಹಾಕೊಳ್ಳೋಕ್ಕೆ ಅಂತ ತೊಗೊಂಡಿರೋದು ಬೇಸಿಕಲಿ ಇದನ್ನ. ಇದು ಕೂಡ ಅಷ್ಟೇ 300 ರುಪೀಸ್. ಓಕೆ. ಸೊ ಇದು ಒಂದು ಲಾಸ್ಟ್ ಕ್ಲಾತಿಂಗ್ ಐಟಮ್. ಆ್ಯಂಡ್ ಇದಾದಮೇಲೆ ಇನ್ನೊಂದು ತುಂಬ ಸಕ್ಕತ್ತಾಗಿರುವಂಥ ಬ್ಯಾಗ್ ತೊಗೊಂಡಿದ್ದೀವಿ. ಸೊ ಇದು ಈ ಥರ ಸ್ಲಿಂಗ್ ಬ್ಯಾಗ್ಸ್ ತೊಗೋಬೇಕಿತ್ತು, ಬಿಕಾಸ್ ನಮ್ಮ ಎಲ್ಲ ಸ್ಲಿಂಗ್ ಬ್ಯಾಗ್ಸು ಮನೆಗೆ ಖರೀದಿ ಮಾಡಿದ್ಮೇಲೆ ಎಲ್ಲಿಗೆ ಹೋಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಇದು ಬಂದು ಸ್ಲಿಂಗ್ ಬ್ಯಾಗ್, ತುಂಬಾ ಚೆನ್ನಾಗಿದೆ. ಇದರದ್ದು ಮೆಟೀರಿಯಲ್ ಆಗಲಿ, ಇದರದ್ದು ಸ್ಟಿಚ್ ಕ್ವಾಲಿಟಿ ಆಗಲಿ, ಪ್ರತಿಯೊಂದು ಇದರ ಮೇಲಿರುವಂಥ ಪ್ಯಾಟರ್ನ್ ಆಗಲಿ ತುಂಬಾ ಚೆನ್ನಾಗಿದೆ. ಲೆದರ್ದೇನೆ ಒಂದು ಪಟ್ಟಿ ಥರ ಕೊಟ್ಟಿದ್ದಾರೆ, ಮತ್ತು ಹಾಫ್ ಚೈನ್ ಕೊಟ್ಟಿದ್ದಾರೆ. ಪ್ಯಾಟರ್ನ್ ಬಂದು ಆಲ್ ಓವರ್ ನೋಡ್ಬೋದು, ಇದೇ ಥರ ಪ್ಯಾಟರ್ನ್ ಇದೆ. ಆ್ಯಂಡ್ ಇದರಲ್ಲಿ ತುಂಬ ಕಲರ್ಸ್ ಅವೈಲೇಬಲ್ ಕೂಡ ಇತ್ತು. ಸೊ ನೀವೇನಾದರೂ ಹೋದರೆ ನಿಮಗೆ ಬೇರೆ ಬೇರೆ ಕಲರ್ಸ್ ಬೇಕಂದರೆ ಅದನ್ನು ಕೂಡ ಚೆಕ್ಔಟ್ ಮಾಡ್ಕೋಬಹುದು. ಆ್ಯಂಡ್ ಇದರ ಒಳಗಡೆ ನೋಡ್ಬೋದು, ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ನೀವು ನಿಮ್ಮ ಮೇಕಪ್ ಪೌಚ್ನ, ಒಂದು ಚಿಕ್ಕದು ಒಂದು ಬಾಟಲ್, ನೀರು ಬಾಟಲ್ನ ಕ್ಯಾರಿ ಮಾಡ್ಕೋಬೋದು. ನಿಮ್ಮ ಮೊಬೈಲ್ ಫೋನ್, ನಿಮ್ಮ ವಾಲೆಟ್, ಪ್ರತಿಯೊಂದನ್ನು ಕ್ಯಾರಿ ಮಾಡ್ಕೋಬೋದು ಇದರೊಳಗೆ. ಸೊ ಆರಾಮಾಗಿ ಕ್ಯಾರಿ ಮಾಡ್ಕೋಬೋದು. ಇದರಲ್ಲಿ ಬಂದು 3 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಇಲ್ಲೊಂದು ಕಂಪಾರ್ಟ್ಮೆಂಟ್, ಮಧ್ಯದಲ್ಲಿ ಈ ಥರ ಒಂದು ಜಿಪ್ ಕೊಟ್ಟಿದ್ದಾರೆ. ಯೂಶ್ವಲಿ
ಒಳ್ಳೆ ಬ್ರ್ಯಾಂಡ್ ಲೈಕ್ ನೀವು ಲೆವಿಸ್ತು, ಲ್ಯಾಗಿ ಬ್ರ್ಯಾಂಡ್ ಅಥವಾ ಕೆಪ್ರಿಸ್ ಈ ಥರ ತಗೊಂಡ್ರೆ ತುಂಬ ಕಾಸ್ಟ್ಲಿ ಬೀಳುತ್ತೆ. ಬಟ್ ಈ ಒಂದು ಸ್ಲಿಂಗ್ ಬ್ಯಾಗ್ ನನಗೆ ಜಸ್ಟ್ 300 ರುಪೀಸಲ್ಲಿ ಸಿಕ್ತು. ಸೊ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದ್ರದ್ದು ಕಲರ್ ಕೂಡ ಅಷ್ಟೇ ಎಲ್ಲ ಥರದ ಬಟ್ಟೆಗಳ ಜೊತೆನೂ ಇದು ಹೋಗುತ್ತೆ. ಲೈಕ್ ಜೀನ್ಸ್ ಹಾಕೊಳ್ಳಿ, ನೀವು ಕುರ್ತೀಸ್ ಹಾಕೊಳ್ಳಿ, ಪ್ರತಿಯೊಂದಕ್ಕೂ ಇದನ್ನು ಕ್ಯಾರಿ ಮಾಡ್ಬೋದು. ಸೊ ಅದಕ್ಕೇ ತೊಗೊಂಡ್ವಿ ಇದನ್ನು. ಓಕೆ, ಸೊ ಅದಾದಮೇಲೆ ಇದು ಎರಡು ಭರಣಿ ತಗೊಂಡಿದ್ವಿ. ಇದ್ರದ್ದು ಕೂಡ ಶಾಪಿಂಗ್ ವಿಡಿಯೋ ಕ್ಲಿಪ್ಪಿಂಗ್ ಇದೆ, ನನ್ನ ಬ್ಲಾಗ್ ವಿಡಿಯೋನಲ್ಲಿ ನೋಡ್ತೀರಾ ನೀವು. ಸೊ ಈ ಥರ 2 ಭರಣಿನ ತಗೊಂಡ್ವಿ. ಸೇಮ್ ಇದೇ ಥರ ಇನ್ನೊಂದು ಇದೆ. ಸೊ ಈ ಥರ ಇದೆ ನೋಡಿ. ಇದು ಬಂದು ಪಿಂಗಾಣಿ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇದನ್ನೇ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ 500, 400, 600ಗೂ ಇರುತ್ತೆ ಕೆಲವೊಮ್ಮೆ. ಸೊ ಇದು ನನಗೆ ಜಸ್ಟ್ 250 ರುಪೀಸ್ಗೆ ಸಿಕ್ತು. ಸೊ ತುಂಬಾ ರೀಸನೇಬಲ್ ಅಂತ ಅನ್ನಿಸ್ತು. ಹಾಗೂ ಕ್ವಾಲಿಟಿ ಕೂಡ ಎಲ್ಲ ತುಂಬ ಚೆನ್ನಾಗಿದೆ, ಮತ್ತು ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಇದರದ್ದು. ಸೊ ಇದ್ರದ್ದು ಫಿನಿಶಿಂಗ್ ಚೆನ್ನಾಗಿರೋದ್ರಿಂದ ತೊಗೊಂಡ್ವಿ. ಹಾಗೂ ನೋಡ್ಬೋದು ಒಂಥರ ಮಾರ್ಬಲ್ ಪ್ರಿಂಟ್ ಎಲ್ಲ ಇದೆ. ಹಾಗೂ ಇದು ನಮ್ಮ ಕಿಚನ್ ಲೈಕ್ ಆ ವುಡ್ ವರ್ಕ್ ಜೊತೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು. ಸೊ ಅದಕ್ಕೇ ತೊಗೊಂಡ್ವಿ. ಸೇಮ್ ಇದೇ ಥರ ಇನ್ನೊಂದು ಕೂಡ ಇದೆ, ಅದನ್ನು ನಾನು ತೆಗಿತಿಲ್ಲ ಇವಾಗ. ಸೊ ಇದನ್ನು ನಾವು ಉಪ್ಪಿನಕಾಯಿ ಇಡೋದಕ್ಕೆ ಅಥವಾ ಸಾಲ್ಟ್ ಕೂಡ ಹಾಕಿ ಇಡ್ಬೋದು ನೀವು. ಸಾಲ್ಟ್ ನಾರ್ಮಲಿ ಒಂದು ಡಬ್ಬದಲ್ಲಿ ಇಡ್ತಿರಲ್ಲ, ಅದಕ್ಕಿಂತ ಈ ಥರ ಇದರಲ್ಲಿ ಇಟ್ಟರೂ ಚೆನ್ನಾಗಿರುತ್ತೆ. ಆರಾಮಾಗಿ ಕೈ ನೋಡಿ ಫುಲ್ ಹೋಗುತ್ತೆ, ಆರಾಮಾಗಿ ತೆಗಿಬೋದು, ಎಲ್ಲ ಮಾಡ್ಬೋದು. ಅದಾದಮೇಲೆ ನಾನು ಒಂದು ತುಂಬಾ ಅಮೇಝಿಂಗ್ ಆಗಿರುವಂಥ ಒಂದು ಸ್ಟೇಟ್ಮೆಂಟ್ ನೆಕ್ ಪೀಸ್ನ ತಗೊಂಡೆ. ಸೊ ಇದು ಬಂದು ಸಿಲ್ವರ್ ಆಕ್ಸಿಡೈಸ್ಡ್ ನೆಕ್ ಪೀಸ್. ಈ ಥರ ಸಿಲ್ವರ್ ಆಕ್ಸಿಡೈಸ್ಡ್ ನೆಕ್ ಪೀಸ್ ತುಂಬ ಟೈಮಿಂದ ತಗೋಬೇಕು ಅಂತ ಇತ್ತು. ಸೊ ಎಟ್ ಲಾಸ್ಟ್ ಸಿಕ್ತು. ಸೊ ಈ ಥರ ಒಂದು ನೆಕ್ ಪೀಸ್, ಇದನ್ನು ನೀವು ಸ್ಯಾರೀಸ್ಗೆ ಆಗಲಿ ಪ್ಲೇನ್ ಕುರ್ತೀಸ್ಗೆ ಆಗಲಿ ಎಲ್ಲ ಹಾಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ನೋಡಿ, ಇಷ್ಟು ಚೆಂದ ಇದೆ ಅಲ್ವಾ. ಹಾಗೂ ಇದನ್ನ ನೀವು ಚೋಕರ್ ಥರ ಬೇಕಾದರೂ ಹಾಕೋಬೋದು ಈ ಥರ ಫುಲ್, ಅಥವಾ ಸ್ವಲ್ಪ ಲೆಂತಿ ಆಗಬೇಕು ಅಂದ್ರೂ ಹಾಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಹೋದಾಗೆಲ್ಲ ಈ ಥರ ಒಂದೊಂದು ಈ ಥರ ಸಿಲ್ವರ್ ಆಕ್ಸಿಡೈಸ್ ನೆಕ್ ಪೀಸ್ ಎಲ್ಲೇ ಚೆನ್ನಾಗಿ ಸಿಕ್ಕಿದ್ರು ತೊಗೊಳ್ಳಿ. ಆವಾಗ ನಿಮಗೆ ಕಲೆಕ್ಷನ್ಸ್ ಕೂಡ ಜಾಸ್ತಿ ಆಗುತ್ತೆ. ಹಾಗೂ ಅಫೋರ್ಡೆಬಲ್ ಎಲ್ಲಿ ಸಿಗುತ್ತೋ ಅಲ್ಲಿ ತೊಗೊಂಡ್ಬಿಡ್ಬೇಕು. ಸೊ ಅದಕ್ಕೆ ತೊಗೊಂಡ್ವಿ. ಆ್ಯಂಡ್ ಇದು ನನಗೆ ಜಸ್ಟ್ 150 ರುಪೀಸ್ಗೆ ಕೊಟ್ಟರು ಅವರು. ಸೊ ಅದಾದ ನಂತರ ಕೆಲವೊಂದು ಸೊ ಇದೊಂದು ಹೆಡ್ ಬ್ಯಾಂಡ್ ತಗೊಂಡ್ವಿ. ಇದು ಬಂದು ಒಂಥರ ಲ್ಯಾವೆಂಡರ್ ಮತ್ತು ವೈಟ್ ಕಲರಲ್ಲಿ ಹೆಡ್ ಬ್ಯಾಂಡ್. ಸೊ ಮೇಕಪ್ ವಿಡಿಯೋಸ್ ಎಲ್ಲ ಶೂಟ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ ಅಂತ ಅಂದ್ಕೊಂಡು ತಗೊಂಡ್ವಿ. ಆ್ಯಂಡ್ ಏನಾದರೂ ಈ ಥರ ಕೂದಲು ತುಂಬ ಹಿಂಸೆ ಮಾಡ್ತಿದೆ ಅಂದಾಗಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಜಸ್ಟ್ ₹60ಗೆ ಅವ್ರು ಕೊಟ್ಟಿದ್ದು, 60 ರುಪೀಸ್ ಇದು. ಆ್ಯಂಡ್ ಇದು ಸ್ಕ್ರಂಚಸ್ 10 ರುಪೀಸ್ಗೆ. ಹಾಗೂ ಈ ಒಂದು ಕ್ಲಿಪ್, ಸೊ ಇದು ಬಂದು ಒಂಥರ ಮೆಟಲ್, ಗೋಲ್ಡ್ ಮೆಟಲಲ್ಲಿ ಇರುವಂಥ ಒಂದು ಕ್ಲಿಪ್. ತುಂಬಾ ಚೆನ್ನಾಗಿದೆ. ತುಂಬ ಸ್ಟ್ರೇಟ್ ಇನ್ ಹೇರ್ ಎಲ್ಲ ಇರುತ್ತೆ ನೋಡಿ, ಅವ್ರಿಗೆಲ್ಲ ಸಕ್ಕದಾಗಿರುತ್ತೆ. ತುಂಬ ಚೆನ್ನಾಗಿ ಕೂರುತ್ತೆ ಬೇಸಿಕಲಿ ಇದು. ಸೊ ಇದೊಂದು ಕ್ಲಿಪ್ ತೊಗೊಂಡ್ವಿ. ಇದು ಕೂಡ 10 ರುಪೀಸ್ ಅನ್ಕೊತೀನಿ ಅಷ್ಟೇ. ಹೊರಗಡೆ ನೀವು ಅದೇ ಅಂಗಡಿಗಳೆಲ್ಲ ತೊಗೊಂಡ್ರೆ ಇದೆಲ್ಲ ತುಂಬಾ ದುಬಾರಿ ಹೇಳ್ತಾರೆ. ಬಟ್ ಈ ಥರ ರೋಡ್ ಸೈಡಲ್ಲಿ ತೊಗೊಂಡಾಗ ಸಖತ್ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿಲಿ ಸಿಗುತ್ತೆ. ಕೆಲವೊಂದು ಸ್ವಲ್ಪ ಕ್ಲಿಪ್ಸ್ ಬೇಕಿತ್ತು. ಸೊ ಕೆಲವೊಂದು ಕ್ಲಿಪ್ಸ್ ಹಾಗೂ ರಬ್ಬರ್ ಬ್ಯಾಂಡ್ಸ್ ಮಾತ್ರ ಎಷ್ಟಿದ್ರೂ ಕಡಿಮೆನೆ. ಸೊ ಅದಕ್ಕೇನೆ ರಬ್ಬರ್ ಬ್ಯಾಂಡ್. ಆ್ಯಂಡ್ ಈ ಒಂದು ಸಿಲ್ವರ್ ಆಕ್ಸಿಡೈಸ್ಡ್ ಇಯರಿಂಗ್. ಸೊ ಈ ಒಂದು ಇಯರಿಂಗ್ ಬಂದು ಆ ಒಂದು ನೆಕ್ ಪೀಸ್ ಜೊತೆ ತುಂಬಾ ಚೆನ್ನಾಗಿ ಹೋಗುತ್ತೆ. ಸೊ ಈ ಒಂದು ಇಯರಿಂಗ್ನ ತೊಗೊಂಡ್ವಿ. ತುಂಬಾ ಚೆನ್ನಾಗಿದೆ ನೋಡಿ ಅಲ್ವಾ, ಪ್ಯಾಟರ್ನ್ ಒಂಥರ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಓಕೆ ಫ್ರೆಂಡ್ಸ್, ನೋಡೋದ್ರಲ್ಲ ಇಷ್ಟೆಲ್ಲ ತೊಗೊಂಡ್ಬಂದ್ವಿ ಜಯನಗರ 4th ಬ್ಲಾಕಿಂದ. ಸೊ ತುಂಬ ಟೈಮ್ ಆದಮೇಲೆ ಹೋಗಿದ್ರಿಂದ ಒಂಥರ ಸಖತ್ ಖುಷಿನೂ ಆಗ್ತಿತ್ತು. ಸ್ಟಾರ್ಟಿಂಗ್ ಹೋದಾಗಂತೂ ತಲೆನೇ ಓಡ್ತಿರಲಿಲ್ಲ ಏನು ತೊಗೋಬೇಕು, ಎಲ್ಲಿಗೆ ಹೋಗಬೇಕು ಅಂತ. ಬಟ್ ಅದಾದಮೇಲೆ ಹೋಗ್ತಾ ವಿ ಗಾಟ್ ಯೂಸ್ ಟು. ಆ್ಯಂಡ್ ಇಷ್ಟೆಲ್ಲ ತೊಗೊಂಡ್ಬಂದ್ವಿ. ಸೊ ನನಗಂತೂ ಖುಷಿ ಆಯಿತು, ಬಿಕಾಸ್ ಪ್ರತಿಯೊಂದೂ ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ತೊಗೊಂಡು ಬಂದಿದ್ದೀವಿ. ಯಾವುದಕ್ಕೂ ಸ್ವಲ್ಪ ದುಡ್ಡು ಜಾಸ್ತಿ ಆಯಿತು ಆ ಥರ ಎಲ್ಲ ಏನೂ ಇಲ್ಲ. ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ತೊಗೊಂಡ್ಬಂದಿರೋದ್ರಿಂದ ಒಂಥರ ಖುಷಿ ಮನಸ್ಸಿಗೆ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಬ್ಲಾಗ್ ವಿಡಿಯೋ ಈ ಹಾಲ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ನಿಮಗೆ ಇದೇ ಥರ ವಿಡಿಯೋಸ್ ನೋಡೋಕ್ಕೆ ಇಷ್ಟ ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ತಕ್ಷಣ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರಿಪ್ಷನ್ ಟೋಟಲಿ ಫ್ರೀ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್.